ಸೊ ಸ್ಪಿರಿಚುಲಿ ಎಮೋಷನಲಿ 2026 ಹೇಗಿರುತ್ತೆ? ಸೊ ಸ್ಪಿರಿಚುವಲ್ ಮತ್ತು ಇದು ತಗೊಂಡ್ರೆ ನಮ್ಮ ಇನ್ನರ್ ಗ್ರೋತ್, ಅಂದರೆ ಇನ್ವರ್ಡ್ಸ್ ಗ್ರೋತ್ ಅಂತೇಳಿ ಸೆಲ್ಫ್ ಡಿಸ್ಕವರಿ ಅದು ಆಗುತ್ತೆ. ಆಮೇಲೆ ಹಳೆಯದು ಏನೇನೋ ಬಿಲೀಫ್ಸ್ ಇರುತ್ತಲ್ಲ, ಹಳೆ ಔಟ್ಡೇಟೆಡ್ ಬಿಲೀಫ್ಸ್, ಓಲ್ಡ್ ಪ್ಯಾಟರ್ನ್ ಅವೆಲ್ಲ ತೆಗೆದು ಹಾಕುವಂಥದ್ದು ಟೈಮು. ಆಮೇಲೆ ನಮ್ಮ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಬೂಸ್ಟ್ ಮಾಡ್ಕೊಳ್ಳೋಕ್ಕೆ, ಹಾಗೆ ನಮ್ಮ ಇಂಟ್ಯೂಷನ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಟೈಮ್ ಇದು. ಹಾಗೆ ನಮ್ದು ಏನು ಇನ್ನರ್ ವಾಯ್ಸ್ ಇದೆಯಲ್ಲ ಅದಕ್ಕೆ ಒಂದು ಒಳ್ಳೆ ಎಕ್ಸ್ಪ್ರೆಷನ್ ಕೊಡಬೇಕು. ಹಾಗೆ ಮೆಡಿಟೇಷನ್ ಮತ್ತು ಆ ಥರ ಪ್ರಾಕ್ಟೀಸಸ್ ಮಾಡಲಿಕ್ಕೆ ಈಗ ಮಾಡಿಲ್ಲ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡಲಿಕ್ಕೆ ಒಳ್ಳೆ ಟೈಮ್ ಇದು. ಅಂದರೆ 2026 ಒಳ್ಳೆ ಟೈಮ್. ಸೊ ಇದು ಇಂಡಿವಿಜುವಾಲಿಟಿ ಮತ್ತು ಸೆಲ್ಫ್ ಫೋಕಸ್ ಮಾಡುತ್ತೆ. ಹಾಗೆ ನಮ್ಮ ಇದ್ರ ಬಗ್ಗೆ ನಾವು ತಿಳ್ಕೊಂಡು ಅದು ಹೇಗೆ ನಾವು ಸೆಲ್ಫ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಳ್ಳೋದು, ನಮ್ಮ ಹೈಯರ್ ಸೆಲ್ಫ್ ಕನೆಕ್ಟ್ ಮಾಡ್ಕೊಳ್ಳೋದು, ಅಲೈನ್ ಮಾಡ್ಕೊಳ್ಳೋದು, ನಮ್ಮ ಪರ್ಸನಲ್ ಫ್ಲೋ ಇದೆಯಲ್ಲ, ಯೂನಿವರ್ಸಲ್ ಫ್ಲೋ ಜೊತೆ ನಮ್ಮ ಪರ್ಸನಲ್ ಫ್ಲೋ ಏನಿರುತ್ತೋ ಅದು ಅಲೈನ್ಮೆಂಟ್ ಮಾಡ್ಕೊಳ್ಳೋದು, ಯೂನಿವರ್ಸ್ ಜೊತೆಗೆ ಅಲೈನ್ಮೆಂಟ್ ಮಾಡ್ಕೊಳ್ಳೋದು, ಅದೆಲ್ಲನೂ ಈ 2026 ಮಾಡಬಹುದು ನಾವು. ಎಲ್ಲಕ್ಕಿಂತ ಜಾಸ್ತಿಯಾಗಿ ಇದು ಹೊಸ ಸ್ಟೋರೀಸ್ ಬರೆಯೋದಕ್ಕೆ ಇಂಡಿಕೇಟ್ ಮಾಡುತ್ತೆ. ನ್ಯೂ ಬಿಗಿನಿಂಗ್ಸ್ ಆಗಿರೋದ್ರಿಂದ ಹೊಸ ಸ್ಟೋರೀಸ್ ಅಂದರೆ ಸ್ಟೋರೀಸ್ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಹೊಸದು ಏನಾದರೂ ಓಪನ್ ಆಗ್ಬೋದು, ಪಾಸಿಬಿಲಿಟೀಸ್ ಇದೆ, ಹೊಸ ಡೋರ್ಸ್ ಓಪನ್ ಮಾಡ್ಬೋದು, ಆಗೋ ಚಾನ್ಸಸ್ ಇದೆ ನಿಮ್ಮ ಲೈಫಲ್ಲಿ. ನೀವೇನು ಡಿಸಿಷನ್ಸ್ ತೊಗೊಳ್ತಿರೋ ಇದು ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ಸ್ ಇರ್ಬೋದು, ಅಥವಾ ಪ್ರೀತಿ, ಪ್ರೇಮ, ರೊಮ್ಯಾನ್ಸ್, ಕೆರಿಯರ್ ಇರ್ಬೋದು, ನಿಮ್ಮ ಇನ್ನರ್ ಗ್ರೋತ್ ಇರ್ಬೋದು, ಸ್ಪಿರಿಚುವಲ್ ಗ್ರೋತ್ ಅದಿರ್ಬೋದು, ಯಾವುದಾದ್ರೂ ಇರ್ಬೋದು, ಯಾವುದೇ ಏರಿಯಾದಲ್ಲಿ ನೀವು ಏನೇನು ಇದು ತೊಗೊಳ್ತೀರೋ, ಡಿಸಿಷನ್ಸ್ ತೊಗೊಳ್ತೀರೋ, ಅದ್ರ ನೆಕ್ಸ್ಟ್ ಇದು ರಿವೀಲ್ ಮಾಡುತ್ತೆ ಏನು ರಿಸಲ್ಟ್ ಬರುತ್ತೆ ಅಂತೆಲ್ಲ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟು ಈ 2026 ನಿಮ್ಮ ಅದೊಂದು ದೊಡ್ಡ ಈ ಕ್ಯಾನ್ವಾಸ್ ಅಂತ ಹೇಳ್ತೀವಲ್ಲ, ಒಂದು ಏನಾದ್ರು ಪೇಂಟ್ ಮಾಡಲಿಕ್ಕೆ ನಿಮ್ಗೆ ಹೊಸ ಬಿಗಿನಿಂಗ್ಸ್, ಹೊಸ ಚಿತ್ರ, ಹೊಸ ಇದು ಪಿಕ್ಚರು ಡ್ರಾ ಮಾಡೋದಕ್ಕೆ, ಪೇಂಟ್ ಮಾಡಲಿಕ್ಕೆ ತುಂಬ ಬೋಲ್ಡ್ ಇದನ್ನು ಹಾಕಿ ಕಲರ್ಸ್ ಯೂಸ್ ಮಾಡಿ ನಿಮ್ಮ ಇದನ್ನು ಹಾಕ್ಕೊಂಡು ಇದು ಮಾಡಲಿಕ್ಕೆ ತುಂಬ ಒಳ್ಳೆ ಆಪರ್ಚುನಿಟಿ ನಿಮಗೆ ಸಿಗ್ತಾ ಇದೆ 2026. ಸೊ ಇದು ಯೂನಿವರ್ಸಲ್ ಇಯರ್. ಸೊ ತುಂಬಾ ಚೆನ್ನಾಗಿದೆ, ನೀವು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ.